ಹುಷಾರು. ಟ್ರಾವೆಲ್ ಮಾಡಿ ಸುಸ್ತಾಯ್ತಾನ? ಬಲಗಾಲಿಟ್ಟು ಒಳಗೋಗವ. ಒಂದು ನಿಮಿಷ ಲೈಟ್ ಹಾಕ್ನ. ಇದ ನಮ್ಮ ಪುಟ್ಟಗಳು. ಬರ್ರಿ ಮನೆ ತೋರಿಸ್ನ. ಸೊ ಇದ ನಮ್ಮ ಗೂಡು. ಹೆಂಗದ? ಕೂಡು, ನೀರು ತರ್ತೀನಿ. ನಾ ಹೊರಗೋ ಕಾಯಿ ಪಲ್ಯ ಅರಿಶಿನ ತರ್ತೀನಿ. ನಿಂಗೇನಾದ್ರು ಬೇಕಾ? ನಂಗೇನು ಬೇಡ, ನೀವು ಹೋಗಿ. ಸರಿ, ಹುಷಾರು. ಬಾಗ್ಲಕ್ಕು. ಹಲೋ. ಹಾಯ್ ಚಿನ್ನಿ, ಊಟ ಮಾಡಿದೆ? ಹಾಂ. ಅವಾಗಿಂದ ಫೋನ್ ಮಾಡಕತ್ತೀನಿ, ರಿಸೀವ್ ಮಾಡೋವಿಲ್ಲಿ. ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ. ಓ ಸರಿ ಸರಿ. ಸಂಜೆಗೇನು ಅಡಿಗೆ ಮಾಡೋಕೋಬೇಡ, ನಾನು ಹೊರಗಿನ ತರ್ತೀನಿ. ಆಯಿತು. ಓಕೆ ಚಿನ್ನಿ, ಬಾಯ್, ಟೇಕ್ ಕೇರ್, ಲವ್ ಯು. ಲವ್ ಯು. ಚಿನ್ನಿ, ಚಿನ್ನಿ, ಟವಲ್ ತಗೊಂಬಾರೆ. ಚಿನ್ನಿ, ಮನೆಗೆ ಅಪ್ಪೋ ಹೇಳ್ಯಾರಲ್ಲ ಗಂಡ ಟವಲ್ ಕೊಡ್ಬೇಕು ಇಲ್ಲ ಮದು. ಆ ದಾರ್ಯಾಗ ಕಾಲಾಗ ಇಟ್ಟಿದ್ದಂಟಲ್ಲ ಅಷ್ಟು ಕೇಳಿಸ್ದೆ? ನೋಡು, ನಿನ್ನ ಸಲುವಾಗಿ ಏನು ತಂದಿನಂತ ತಗೋ. ಅಲ್ಲೇ ಇಡಿ. ಚಿನ್ನಿ, ಯಾಕೆ ಸಪ್ಪಗದ್ದೆ? ನನ್ನ ಬಗ್ಗೆ ಏನಾದ್ರು ಬೇಜಾರ ಅಥವಾ ನಾ ಏನಾದ್ರು ಹರ್ಟ್ ಮಾಡಿದ್ದೆ? ಬೇಜಾರಾಗಿದ್ರು ಸಾರಿ. ಬಾ, ಬಿಸಿ ಬಿಸಿ ಊಟ ಐತೆ, ಊಟ ಮಾಡೋಣ. ತಗ ಈ ತುತ್ತಿನ. ರೀ, ನೀರು ತಿನ್ನಿ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಅಲ್ಲ ತಿಂತೀನಿ, ನೀನೊಂದು ತುತ್ತಿನು, ಒಂದೇ ಒಂದು ತುತ್ತು ತಗೋ. ದಯವಿಟ್ಟು ಒತ್ತಾಯ ಮಾಡಬೇಡಿ, ನಾನು ಒಂಟಿಯಾಗಿ ಬಿಟ್ಬಿಡಿ ಪ್ಲೀಸ್. ಪ್ರಿಯಾ, ನಾನು ಬಂದಾಗ ನೋಡಕತ್ತೀನಿ, ಸರಿಯಾಗಿ ಮಾತಾಡಲ್ಲ, ಏನಾದರೂ ಕೇಳಿದ್ರೆ ಕೊಡಲ್ಲ, ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಯಾಕ?
ನಾನಿಂದ್ರೆ ಇಷ್ಟ ಇಲ್ಲ ನಿನಗೆ? ಹೇಳು ಹೇಳು. ಪ್ರಿಯಾ ಪ್ರಿಯಾ ಸೋಕಸ್ ಗುಡಿ ಫುಲ್ ನಿಶೆ ತಗ ಉಳ್ಳಾಗಡ್ಡೆ ಒಂದು ಯಾವ್ದು ಬ್ರ್ಯಾಂಡ್ ಇದೆ ಒಳ್ಳಗದ ಬರ್ತಿದ್ದಲ್ಲ ಗುಡಿ ಮುಂದ ಬಡಿವಾರಕ್ಕ ಏನ್ ಸಾಂಗಿದ ಬಾಬಾ ಬಾರ್ಯಾಡ ನಮ್ಮ ಅಪ್ಪ ಬಂಗಾರಗೊಂಡ ಎಲ್ಲೂ ಹೆಂಗಿದ್ರ ಸೇಗವಲ್ಲ ಕುಡಿ ಏನು ನಡೀತಿ ಬಿಡೋ ಮರೆ ನಮ್ಮನ್ನು ಚೂರು ಹಾಕ್ರಲ್ಲ. ಏ ಬ್ಯಾಡ ಮರಿ ಸುಮ್ಕುರೆ ಮರಿ ನಿನಗೇನ ಕುಡಿ ಅಂತ ಹಾಳ ತುಂಬ ಭಾಳ ಬೇಜಾರಾಗೈತಿಲ್ಲ ನನಗೆ. ಅಂಥದ್ದು ಏನಾಯ್ತಪ್ಪ? ಇಲ್ಲಲೇ ನನಗೆ ನಾನು ನನ್ನ ಹೆಣ್ತಿನ ಭಾಳ ಪ್ರೀತಿ ಮಾಡ್ತೀನಿ. ಯಾಕೆಂದ್ರೆ ಭಾಳ ಇಷ್ಟ ನನಗೆ. ಆಕೆಗೆ ನಾ ಇಷ್ಟ ಅಲ್ಲ ಅನ್ಸುತ್ತೆ. ನಾ ಏನು ಮಾಡಿದ್ರು ಇಷ್ಟ ಆಗಲ್ಲ ಆಕೆಗೆ. ಏನಾದರೂ ಕೇಳಿದ್ರೆ ಉತ್ತರ ಕೊಡೋಂಗಿಲ್ಲ, ಮಾತಾಡಿದ್ರೆ ಮಾತಾಡೋಂಗಿಲ್ಲ. ನಾನು ಆಕೆನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೆಂಗೆ ಹೇಳ್ಬೇಕು ಮೊದಲು ಗೊತ್ತಲ್ಲಾರ್ದಂಗೆ ಆಯ್ತು ನನಗೆ. ಸಾಕಾಯ್ತಿಲ್ಲ ನನಗೆ. ತಗರಿ ಇನ್ನು ಸ್ವಲ್ಪ ಹಾಕ್ಯಂಬಿಡು. ಸಾಕಾಸ್ ಕುಡಿಯೋಣ ಇನ್ನು ಆದ ಜಗ್ಗಿ ಹೊಟ್ಟೆಗೆ ಹಾಕ್ಯಬೇಕಣ್ಣ. ಎಲ್ಲ ಚಲೋ ಆಗ್ತದ ನೀನು ಅನ್ಕೊಂಡಂಗೆ ಆಗ ಚಲೋ ಆಗ್ತದೆಲ್ಲ ಸುಮ್ಮನೆ ಕುಡ್ದು ಹಾಳಾಗ್ಬಾರ್ದಣ್ಣ. ಯಾವಾಗ ಸರಿ ಆಯ್ತೋ ಏನೋ. ಕುಡಿಬಾಡು ಮಾರಯ್ಯ, ಸ್ವಲ್ಪ ಕುಡಿ ನಮಗೆ ಬೇಕಲ್ಲ. ಪ್ರಿಯ ಯಾಕೆ ಹಿಂಗೆ ಮಾಡಕ್ಕಿದ್ದಾಳ? ಇವತ್ತು ಜಲ್ದಿ ಮನೆಗೆ ಹೋಗಿ ಹೊರಗೆ ಕರ್ಕೊಂಡೋಗಿ ಬಂದ್ರೆ ಆತಿ, ಸ್ವಲ್ಪ ಫ್ರೆಶ್ ಆಗ್ತಾಳ. ನನ್ನ ಫೋನ್ ಕೊಡಿ. ಪ್ರಿಯಾ, ಏನಿದು? ಯಾಕೆ ಹಿಂಗೆ ಆಡಕತ್ತಿದ್ದಿ? ನಮಗೀಗ ಮದುವೆ ಆಗ್ಯದ. ಹಳೆದನ್ನೆಲ್ಲ ಮರೆತು ನಾವು ಚಲೋ ಸಂಸಾರ ಮಾಡ್ಬೋದಲ್ಲ. ಇದೆಲ್ಲರ ಜೀವನದಾಗ ಇದ್ದಿದ್ದ. ಇದನ್ನು ಮರೆತು ಬದುಕೋಣ ಪ್ಲೀಸ್. ಅರ್ಥ ಮಾಡ್ಕೋ. ನಮ್ಮದಂತ ಒಂದು ಪುಟ್ಟ ಸಂಸಾರ ಅದ. ಸರಿಯಲ್ಲ ಇದು. ಮರೆತು ಬಿಡು ಇದನ್ನು. ಮರೆಯೋದಾ? ನಾ ಹೆಂಗ್ ಮರೀಲಿ ಅವನ್ನ? ನನ್ನ ಕೈಲಿ ಆಗಲ್ಲ ಆಗಲ್ಲ
ಆಗಲ್ಲ. ಪ್ರಿಯಾ, ಪ್ರಿಯಾ, ನೀನು ಹಿಂಗ ನನ್ನ ಕೈ ಹಿಡ್ಕೊಂಡ್ರೆ ದೊಡ್ಡ ದೊಡ್ಡ ಗುಡ್ಡದಂಥ ಸಮಸ್ಯೆ ಕೂಡ ಸಣ್ಣದಾಗಿ ಕಾಣುತ್ತೆ. ಈ ಸುಡೋ ಬಿಸಿಲು ಕೂಡ ತಂಪನಿಸ್ತದ. ಒಂದ ಮಾತನಾಗ ಹೇಳ್ಬೇಕಂದ್ರೆ ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ ಅಂತ ಅನಿಸ್ತದ. ದಯವಿಟ್ಟು ನನ್ನ ಕೈ ಬಿಡಬೇಡ. ಮತ್ತೆ ಯಾಕೆ ಹಿಂಗೆ ಮಾತಾಡತ್ತಿ? ನಾನು ಯಾಕೆ ನಿನ್ ಬಿಟ್ಟು ಹೋಗ್ಲಿ? ನಾನು ಯಾವತ್ತೂ ನಿನ್ನ ಜೊತೆನೇ ಇರ್ತೀನಿ. ಲವ್ ಯು. ಲವ್ ಯು ಟೂ ರೀ. ಮಾಡ್ತೀನಿ ಮಗನ, ಸಿಗು ಇವತ್ತು. ಪ್ರಿಯಾನ ಹೋಗಿ ಬರ್ತನ, ಹುಷಾರು.
ಪ್ರಿಯಾ, ಸಮಾಧಾನ ಮಾಡ್ಕೊ. ಹೆಂಗದಿ ಪ್ರಿಯಾ? ನಾನು ನೋಡಿದ್ರೆ ಗೊತ್ತಾಗಲ್ವಾ ಹೇಗಿದ್ದೀನಿ ಅಂತ? ನೀನು ಹೇಗಿದ್ದಿ? ನಾನಾ ಅದೀನಿ. ನೀರಿಲ್ದ ಬಾವಿ ಇದ್ದಂಗ, ಎಲೆ ಇಲ್ದ ಗಿಡ ಇದ್ದಂಗ ಅದೀನಿ. ಹೆಂಗದಿನಂತ ಹೇಳ್ಬೇಕಂದ್ರೆ ಅಷ್ಟು ಟೈಮ್ ಕೂಡ ನಿನ್ನ ಹತ್ರ ಇಲ್ಲ. ಇಷ್ಟೆಲ್ಲ ಇದ್ರು ನಾವಿಬ್ರು ಯಾಕೆ ಜೊತೆಗಿರಬಾರ್ದು? ನಂಗಂತೂ ನಿನ್ ಬಿಟ್ಟಿರೋಕ್ ಆಗ್ತಿಲ್ಲ. ನಾನು ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗು ಪ್ಲೀಸ್. ನಂಗೆ ನಿನ್ ಜೊತೆನೇ ಇರಬೇಕು. ಪ್ರಿಯಾ, ನಿನ್ನ ಫೀಲಿಂಗ್ಸ್ ನನಗೂ ಅರ್ಥ ಆಗ್ತಾವ. ಆದ್ರೆ ಏನ್ ಮಾಡೋದು? ಇದು ಜೀವನ. ನೀವು ವಾಸ್ತವಕ್ಕೆ ಬಾ. ಈ ಸಮಾಜದಾಗ ನಾವು ಬದುಕೋದೈತಿ. ನಾವು ಬರ ನಮ್ಮದ ವಿಚಾರ ಮಾಡಿದ್ರೆ ಹೆಂಗ? ಎಲ್ರದ್ದು ವಿಚಾರ ಮಾಡ್ಬೇಕಾಗತ್ತ. ನನಗೂ ಜವಾಬ್ದಾರಿಗಳದವ, ಕರ್ತವ್ಯಗಳದವ. ನಮ್ದು ಮೊದಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಈ ಓಡೋಗಿ ಮದುವೆ ಆಗಿದೆ ಅಂತ ದೊಡ್ಡ ಮಾತಲ್ಲ. ಆದ್ರೆ ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ನನ್ನ ದಾರಿ ಕಾಯಕ ನನ್ನ ತಾಯಿ ಅದಾಳ. ನನ್ನ ಮಗ ಏನಾದರೂ ಮಾಡ್ತಾನೋ ನಂಬಿಕೆ ಮೇಲೆ ತಂದೆ ಅದಾನ. ನಮ್ಮಣ್ಣ ನನಗೆ ಜೀವ ಕೊಡ್ತಾನೋ ಭರವಸೆ ಮೇಲೆ ತಮ್ಮ ಅದಾನ. ಅವ್ರನ್ನೆಲ್ಲ ಬಿಟ್ಟು ಬರೋದು ಕಷ್ಟ ಆಗತ್ತ, ಬಹಳ ಕಷ್ಟ ಆಗತ್ತ. ಸರಿ ತಗೋ, ನಾನೇ ನಿನ್ನಿಂದ ದೂರ ಹೋಗ್ತೀನಿ. ನನ್ಕಿಂತ ನಿನ್ ಜವಾಬ್ದಾರಿಗಳೇ ಜಾಸ್ತಿ ಆಯ್ತಲ್ವಾ ನಿಂಗೆ? ಪ್ರಿಯಾ, ನಾ ಹಿಂಗೆ ಮಾತಾಡ್ತಾನೆ ತಪ್ಪು ತಿಳ್ಕೊಬೇಡ. ಈಗ ನಿನ್ನ ಮದುವೆ ಆಗೈತಿ, ನೀ ಬೇರೆಯವರು ಸೊತ್ತು. ನಿಂದು ಮದುವೆ ಆಗಿಲ್ಲ ಅಂದ್ರೆ ನಾ ಏನಾದ್ರೂ ಮಾಡ್ಬೋದಾಗಿತ್ತು. ನಿನ್ನ ಗಂಡ ನಿನ್ನ ಸಲುವಾಗಿ ಜೀವ ಇಟ್ಕೊಂಡಾನ. ಹಗಲು ರಾತ್ರಿ ನಿನ್ನ ಸಲುವಾಗಿ ದುಡಿತಾನ. ಒಂದು ನಮೂನಿ ನೀನು ಅವನಿಗೆ ಕನ್ನಡಿ ಇದ್ದಂಗ. ನಿನ್ನ ಅಕ್ರ ನಗ್ತಾನ, ಹತ್ರ ಹತ್ತು ಕೊಡ್ತಾನ. ಅವನ ಜೀವನದಾಗ ದೀಪ ಹಚ್ಚಕ್ಕೆ ಬೆಳಕಾಗ್ಬೇಕ ಹೊರತು ಕವಿದ ಕತ್ಲೆ ಆಗಬೇಡ. ಹೆಂಡತಿ ಅನ್ನೋ ಪದ ಬಹಳ ಪವಿತ್ರವಾದದ್ದು. ನಿನ್ನಿಂದ ಆ ಪದಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಹೋಗ್ ಪ್ರಿಯ, ನಿನ್ನ ಗಂಡ ನಿನ್ನ ಸಲುವಾಗಿ ಕಾಯ್ಕೊಂಡು ಕುಂತಿರ್ತಾನ. ಸರಿ ತಗೋ, ನೀನ್ ಹೇಳ್ದಂಗೆ ಮಾಡ್ತೀನಿ. ಪ್ರೀತಿ ಇಲ್ಲೇ ಸತ್ ಹೋಗ್ಲಿ. ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ರು ಪದೇ ಪದೇ ಕೇಳಿದ್ರೆ ಅರ್ಥನೇ ಇಲ್ಲ. ಎಲ್ಲ ಸಲುವಾಗಿ ನಮ್ ಪ್ರೀತಿನ ಸಾಯಿಸ್ಬಿಡೋಣ. ಪ್ರಿಯಾ, ಸಿಟ್ ಮಾಡ್ಕೋಬೇಡ. ಈ ಜೀವನನ ಹಂಗ. ನಾವು ಬಯಸಿದ್ದ ಒಂದು, ನಮಗೆ ಸಿಗೋದೋ ಒಂದು. ನಾವು ಬಯಸಿದ್ದು ಸಿಕ್ಕಿದ್ರೆ ಬಯಕೆಗಳಿಗೆ ಬೆಲೆ ಇರ್ತಿರ್ಲಿಲ್ಲ. ಬಯಕೆಗಳಿಗೆ ಬೆಲೆ ಇರ್ತಿರ್ಲಿಲ್ಲ. ನೀ ಹೇಳೋದೆಲ್ಲ ಸರಿ ಐತಿ, ಆದ್ರೆ ನಂಗೆ ನಿನ್ ಬಿಟ್ಟಿರಕ್ ಆಗ್ತಿಲ್ಲ. ಹೆಂಗಿರ್ಲಿ ನಿನ್ ಬಿಟ್ಟು? ಪ್ರಿಯಾ, ಪ್ರೀತಿ ಮಾಡಿದ್ದನ್ನ ಪಡೆಯೋದು ಪ್ರೀತಿ ಆದ್ರೆ ತ್ಯಾಗ ಮಾಡೋದು ಪ್ರೀತಿಯಲ್ಲೇನು? ಪ್ರಿಯಾ, ಒಂದೊಂದು ಸರಿ ನಾವು ಬೇರೆಯವ್ರ ಸಲುವಾಗಿ ತ್ಯಾಗ ಮಾಡ್ಬೇಕಾಗತ್ತ. ಪ್ರಿಯಾ, ನನಗೂ ದುಃಖ ಆಗತ್ತ. ಏನ್ ಮಾಡ್ಲಿ? ಜವಾಬ್ದಾರಿಗಳದವ, ಕರ್ತವ್ಯಗಳದವ. ಹೋಗ್ ಪ್ರಿಯಾ, ಹೋಗು. ನಿನ್ನ ಗಂಡ ನಿನ್ ಸಲುವಾಗಿ ದಾರಿ ಕಾಯ್ಕೊತಿರ್ತಾನ. ಹೋಗ್ ಪ್ರಿಯಾ.
ರೀ ಐ ಲವ್ ಯು ರೀ. ಹೇ ಕೂಲ್, ಯಾಕಿಷ್ಟು ಎಮೋಷನಲ್ ಆಗಿದೆ? ಸಮಾಧಾನ ಮಾಡ್ಕೋ. ಏನಾಯ್ತು? ಸಾರಿ ರೀ, ತಪ್ಪು ಮಾಡಿಬಿಡ್ತಿದ್ದೆ. ಇನ್ನು ಮುಂದೆ ಯಾವತ್ತೂ ನಿಮ್ಗೆ ಹರ್ಟ್ ಮಾಡಲ್ಲ. ನೀವೇ ನನ್ನ ಜೀವನ, ನೀವೇ ನನ್ನ ಸರ್ವಸ್ವ. ಇಲ್ಲಿ ನಾವು ಇಷ್ಟಪಟ್ಟಿದ್ದೆಲ್ಲ ನಮಗೆ ಸಿಗುತ್ತಂತೇನಿಲ್ಲ. ಕೆಲವು ಸಂಬಂಧಗಳು ಭಾಳ ಸೂಕ್ಷ್ಮ ಇರ್ತವೆ, ಭಾಳ ಜೋಪಾನವಾಗಿ ನೋಡ್ಕೋಬೇಕು. ಯಾರಿಗೆ ತಮ್ಮ ಪ್ರೀತಿ ಸಿಕ್ಕೈತಿ ಅವ್ರ ಅದೃಷ್ಟವಂತರು, ಯಾರಿಗೆ ತಮ್ಮ ಪ್ರೀತಿ ಸಿಕ್ಕಿಲ್ಲ ಯಾರ ಹಣೆ ಬರದಾಗ ಎಷ್ಟೈತಿ ಅಷ್ಟ ಸಿಗೋದು. ಇಲ್ಲಿ ಕೆಲವೊಮ್ಮೆ ನಮ್ಮ ಆಸೆಗಳನ್ನು ಸುಟ್ಟು ಇನ್ನೊಬ್ಬರ ಕನಸುಗಳ ಹುಟ್ಟಿಗೆ ಕಾರಣ ಆಗಬೇಕು. ಪ್ರೀತಿ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಎಲ್ರಿಗೂ ಜೀವನ ಕೊಡೋಕ್ಕಾಗೋದಿಲ್ಲ. ಮದುವೆಯಾದ ಪ್ರತಿ ಹೆಣ್ಣಿಗೂ ಗಂಡನೇ ಇಂಪಾರ್ಟೆಂಟ್. ಗಂಡನ ಸ್ಥಾನವನ್ನು ಯಾರಿಂದಲೂ ತುಂಬಕ್ಕಾಗೋದಿಲ್ಲ. ನಾವು ಪ್ರೀತಿಸಿದ್ದು ನಮಗೇ ಸಿಗಬೇಕು ಅನ್ನೋದು ಸ್ವಾರ್ಥ. ಅದು ಎಲ್ಲಿದ್ದರೂ ಹೇಗಿದ್ದರೂ ಸುಖವಾಗಿರ್ಬೇಕನ್ನೋದೇ ನಿಜವಾದ ಪ್ರೀತಿ. ಪ್ರಿಯ, ನೀ ಎಲ್ಲೇ ಇರು, ಹೇಗೆ ಇರು, ಸದಾ ನಗ್ತಾ ಇರು. ಇಂತಿ ನಿನ್ನ ಪ್ರೀತಿಯ ದೇವ್ 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 ದೇವ್.